ಫಸ್ಟ್ ನೈಟ್ಗೆ ಫಸ್ಟ್ ಗಿಫ್ಟ್. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಹೌದಾ ಚಿನ್ನ? ನಾನು ಹಾಲ್ ತಗೊಂಡು ಒಳಗಡೆ ಬಂದ, ನೀವ್ ಇರ್ಲೇ ಇಲ್ಲ. ನಂಗೆ ಎಷ್ಟು ಶಾಕ್ ಆಯ್ತು ಗೊತ್ತಾ? ಫಸ್ಟ್ ನೈಟ್ ದಿನ ಫಸ್ಟ್ ಬೆಡ್ರೂಮ್ ಅಲ್ಲಿ ಬಂದು ನೀವು ತಾನೇ ವೇಟ್ ಮಾಡ್ಬೇಕು, ನಂಗೆ ವೇಟ್ ಮಾಡಿಸ್ತೀರಾ? ಅದಕ್ಕೆ ಬೇಜಾರು. ಬೇಜಾರ? ಚಿನ್ನ, ನಿಮ್ ಮದುವೆ ಆಗಕ್ಕೂ ಮುಂಚೆ, ಅಂದ್ರೆ ನನ್ಗೆ ಹೆಂಡತಿ ಆಗಕ್ಕೂ ಮುಂಚೆ, ನೀವ್ ಹುಡುಗಿರು ನಮ್ಮ ಹುಡುಗರನ್ನ ಬೀದಿ ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ಹಿಂದೆ ಸುತ್ತೋ ಹಂಗೆ ನಮ್ಗೆ ಬ್ರೆಡ್ ಅನ್ನ ಸ್ಮೈಲ್ ಲುಕ್ ಅನ್ನ ಬಿಸ್ಕೆಟ್ ಹಾಕಿ ನಮ್ಮನ್ನ ನಾಯಿ ತರ ನಿಮ್ಮಿಂದ ಸುತ್ತೋಂಗ್ ಮಾಡ್ತೀರಾ. ಅಕಸ್ಮಾತ್ ಹುಡುಗ ಚೆನ್ನಾಗಿದ್ದು ಸೌಂಡ್ ಪಾರ್ಟಿ ಆಗಿದ್ರೆ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಿ ಮೆಸೇಜ್ ಚಾಟಿಂಗ್ ಅಂತ ಶುರು ಮಾಡಿ ನಮ್ಮನ್ನ ಸ್ಕೂಲ್ ಹತ್ರ, ಕಾಲೇಜ್ ಗೇಟ್ ಹತ್ರ, ಸಿನಿಮಾ ಹಾಲ್ ಹತ್ರ, ಶಾಪಿಂಗ್ ಮಾಲ್ ಹತ್ರ, ಬ್ಯೂಟಿ ಪಾರ್ಲರ್ ಹತ್ರ, ರೆಸ್ಟೋರೆಂಟ್ ಹತ್ರ, ಕೊನೆಗೆ ಪಾರ್ಕ್ ಬೆಂಚ್ ಹತ್ರ ನಮ್ಮನ್ನ ವೆಯ್ಟ್ ಮಾಡಂಗ್ ಮಾಡ್ತೀರಾ. ಇಷ್ಟೆಲ್ಲಾ ವೇಟ್ ಮಾಡಿರೋ ನಾವು ಮದುವೆ ಆಗಿ ಫಸ್ಟ್ ನೈಟ್ ದಿನ ಬೆಡ್ರೂಮ್ ಅಲ್ಲೂ ಜೊಲ್ ಸುತ್ಕೊಂಡ್ ವೇಟ್ ಮಾಡ್ಬೇಕು ಅಂದ್ರೆ ನನ್ನ ಕೈಯಿಂದ ಆಗಲ್ಲ. ಇಷ್ಟ ದಿನ ನಮ್ಮನ್ನ ನಾಯಿ ತರ ಕಾಯಿಸಿರೋ ನೀವು ಇನ್ ಮುಂದೆ ನೀವು ನಮಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಆ ಕಿಕ್ಕೆ ಬೇರೆ. ಕಾಣಿಸ್ತಾಳೆ. ಅಯ್ಯ, ಏನಿತ್ತು ಸೌಂಡ್? ಬಡ್ಡಿ ಮಗ ಇವನ? ಅಪ್ಪ, ಎಲ್ಲ ಮಲ್ಗಿರೋಂಗವ್ರೆ. ನನ್ನ ಫ್ರೆಂಡ್ ನಮ್ ಫಸ್ಟ್ ನೈಟ್ಗೆ ಅವನ ಎಣ್ಣೆ ಪಾರ್ಟಿ ಮಾಡ್ಕೋತ ಅವನೇ. ನನ್ನ ಬಿಟ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ಮದುವೆ ಪಾರ್ಟಿ ಕೊಟ್ಬಿಟ್ರೆ ನಾನ್ ಬಿಟ್ಬಿಡ್ತೀನ? ಪಟ್ಟಿರ್ದು ಫಸ್ಟ್ ಏಡ್ ಪಾರ್ಟಿ ತಕೊಂಡೇ ನಾನೆಂತ ನನ್ ಮಗಂತ ನಿಂಗ್ ಗೊತ್ತಲ್ಲ. ಚೊಂಬಾಕಿ ಬಿಲ್ಗೆ ತೆಗೀನು, ₹100 ಗಿಫ್ಟ್ ಕೊಟ್ಟು ₹1000 ಎಣ್ಣೆ ಹೊಡಿನು. ಸೈಲೆಂಟ್ ಆಗಿ ಸಿಂಗಲ್ ಆಗಿ ಸೋಫಾ ಮೇಲೆ ಎಣ್ಣೆ ಹೊಡಿತಾದ್ರೆ ಅದ್ರ ಮಜನೇ ಬೇರೆ. ಮಗ, ನಿಂತಿ ಜೊತೆ ಎಂಜಾಯ್ ಮಾಡು, ನಾನು ಎಣ್ಣೆ ಜೊತೆ ಎಂಜಾಯ್ ಮಾಡ್ತೀನಿ. ಯಾಕೋ ಒಂದು ಆಲ್ದ ಬೆಸ್ಟ್ ಹೇಳ್ಬಿಟ್ಟು ಬಂದ್ಬಿಟ್ಟ. ಒಳಗಡೆ ಹೋಗಂಗಿಲ್ಲಲ್ಲ, ಒಳಗೆ ಏನೇನ್ ನಡೀತದೆ ಏನ. ಮಗ, ಯುದ್ಧದಲ್ಲಿ ತುಪಾಕಿ ಮುಖ್ಯ, ಫಸ್ಟ್ ನೈಟ್ ಅಲ್ಲಿ ತೂಗೋ ಮಂಚ ಮುಖ್ಯ. ಆಲ್ ದ ಬೆಸ್ಟ್ ಮಗ. ಓ ಜಾಲಿ ಜಾಲಿ. ಗಿಫ್ಟ್ ತರಕ್ ಹೋಗಿ ಲೇಟ್ ಆಯ್ತಾ? ಅಪ್ಪ, ನೀನೇ ಬೇಕಂತಾನೆ ಲೇಟ್ ಆಗಿ ಬಂದ? ಒಂಥರ ಬೇಕಾಗಿನೇ. ಇನ್ ಮುಂದೆ ನಾನು ಊಟ ಮಾಡಕ್ ಬಂದ್ರೆ ನೀನ್ ಬಡ್ಸಕ್ ವೇಟ್ ಮಾಡ್ಬೇಕು, ಸ್ನಾನ ಮುಗಿಸ್ಕೊಂಡು ಬಾತ್ರೂಮ್ ಇಂದ ಹೊರಗ್ ಬಂದ್ರೆ ನೀನ್ ಟವಲ್ ಇಟ್ಕೊಂಡು ವೇಟ್ ಮಾಡ್ಬೇಕು, ಆಫೀಸ್ಗೆ ಹೋಗ್ಬೇಕಾದ್ರೆ ಟಿಫನ್ ಬಾಕ್ಸ್ ಇಟ್ಕೊಂಡು ವೇಟ್ ಮಾಡ್ಬೇಕು, ಆಫೀಸಿಂದ ವಾಪಸ್ ಬಂದಾಗ ಕಾಫಿ ಇಟ್ಕೊಂಡು ವೇಟ್ ಮಾಡ್ಬೇಕು. ನೀನ್ ಊಟ ಮುಗಿಸ್ಕೊಂಡು ಬೆಡ್ರೂಮ್ ಅಲ್ಲಿ ನನಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಆಹಾ, ಆ ಇಮ್ಯಾಜಿನೇಷನ್ ಒಂಥರ ಮಜಾ ಕೊಡ್ತಾ ಇದೆ. ಹಲೋ, ಇವತ್ ನಾನ್ ಮನ್ಸ್ ಮಾಡಿದ್ರೆ ದಿಮ್ ತಗೊಂಡು ಬೆಡ್ರೂಮ್ ಇಂದ ಆಚೆ ಹೋಗಿ ಮಲ್ಕೋಬೇಕಾಗುತ್ತೆ. ಈ ಪಾಯಿಂಟ್ ಇಟ್ಕೊಂಡೆಲ್ಲ ನನಗೆ ಬ್ಲಾಕ್ ಮೇಲ್ ಮಾಡ್ತೀಯಾ? ನೋಡೋಣ ನೋಡೋಣ. ಏನದು ಡಮ್ ಅಂತ ಸೌಂಡ್ ಬತ್ತಲ್ಲ? ಯಾರು ಇಲ್ಲ. ಎಣ್ಣೆ ಮುಂದೆ ಇರ್ಬೇಕಾದ್ರೆ ಬೇರೆ ಸೌಂಡ್ ನಮ್ಗೆ ಯಾಕೆ? ಹಲೋ, ನಾನೀಗ ನಿನ್ ಬಾಯ್ ಫ್ರೆಂಡ್ ಅಲ್ಲ, ನಿನ್ನ ಗಂಡ, ನೆನಪಿರ್ಲಿ. ಹಲೋ, ನಾನು ಈಗ ನಿನ್ ಗರ್ಲ್ ಫ್ರೆಂಡ್ ಅಲ್ಲ, ನಿನ್ ಹೆಂಡತಿ, ಅದು ನಿಂಗ್ ನೆನ್ಪಿರ್ಲಿ. ಅಲ್ಲ, ಸೌಂಡ್ ಬಂದ್ರೆ ಬೆಡ್ಡಿಂದನೇ ಬರ್ಬೇಕು, ಅಂದ್ರೆ ಗುಸ್ಗುಸು ಅಂತನಾದ್ರೂ ಸೌಂಡ್ ಬರ್ಬೇಕು. ಇದೇನಿದು ಒಳ್ಳೆ ಲಕ್ಷ್ಮೀ ಪದಕ್ಕೆ ಹೆಚ್ಚಿರೋ ತರ ಬರ್ತಾ ಇದೆಯಲ್ಲ. ಈ ನನ್ ಮಗ ಬೇರೆ ಬರ್ಗೆಟ್ ಹೋಗ್ಬಿಟ್ಟು ಏನಾದ್ರು ಜಾಸ್ತಿ ರುಚಿ ಚಿದ್ಬಿಟ್ಟವನ. ಇದು ಪಕ್ಕ ಬೆಡ್ರೂಮ್ ಇಂದಾನೆ ಬರ್ತಾರ ಸೌಂಡ್. ಬೆಡ್ರೂಮ್ ಇಂದಾನೆ ಸೌಂಡ್ ಬರ್ತಾ ಇರೋದು. ಏನ್ ಜಗಳ ಆಡ್ತಾವ್ರ? ಮೊದ್ಲೋಗಿ ಇವ್ರಿಗೆ ಕಾಂಪ್ರಮೈಸ್ ಮಾಡಿಲ್ಲ ಅಂದ್ರೆ ಎಲ್ಲ ಇವಾಗ್ಲೇ ಅದ್ಗೆಡೈತದೆ. ಮೊದ್ಲು ಕಾಂಪ್ರಮೈಸ್ ಮಾಡುವ, ಆಮೇಲೆ ಗ್ಯಾಪಲ್ಲಿ ಎಣ್ಣೆ ಹಾಕ್ಬಿಟ್ರೆ. ಲವ್ ಏನ್ಲ ಇದೆಲ್ಲ? ಅಲ್ಲಕನ
ಒಂದ್ ಒಳ್ಳೆ ಹುಡುಗಿ ಸಿಕ್ಕವಳೆ ಗುಟ್ಟಾಗಿ ಸಂಸಾರ ಮಾಡು ಅಂದ್ರೆ ಗಟ್ಟಿಯಾಗಿ ಸೌಂಡ್ ಮಾಡ್ತಾರಿಯಲ್ಲ, ಏನಿಲ್ಲ ಪ್ರಾಬ್ಲಮ್ ನಿಂದು? ಏನಿಲ್ಲ ಅದು ಸೌಂಡು? ನೆಮ್ಮದಿ ಹೆಣ್ಣು ಹುಡುಕೂ ಬಿಡಲ್ಲ. ಏನ್ ಸಮಸ್ಯೆ? ಮಗ ನೋಡ ನನ್ ಮೇಲೆ ಕೋಪ ಮಾಡ್ಕೊಂಡು ಡೆಕೋರೇಷನ್ ಮಾಡಿರೋ ಬಲೂನ್ ಎಲ್ಲ ಹೊಡೆದಾಕ್ತಾವಳೆ. ನಾನೇನ್ ಕಮ್ಮಿನಾ? ನಾನು 2 ಬಲೂನ್ ನೋಡ್ದೆ. ಇಷ್ಟ ಸಾಕು. ಒಳ್ಳೆ ಚಿಕ್ಕ ಮಕ್ಳು ತರ ಡಮ್ 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 ಅನ್ಸ್ಕೊಂಡು. ಅಲ್ಲ ಒಳ್ಳೆ ಬ್ಯೂಟಿಫುಲ್ ಹುಡುಗಿ ಕೈಯಲ್ಲಿ ಹಾಲು ಹಣ್ಣು ಇಟ್ಕೊಂಡು ರಾಣಿ ತರ ರೆಡಿ ಆಗಿ ಬಂದ್ರೆ ರಫ್ ಅಂಡ್ ಟಫ್ ಆಗಿ ಹ್ಯಾಂಡಲ್ ಮಾಡ್ತಾ ಇದೆಯಲ್ಲ. ಅದೇನಾಯ್ತು ಅಂತ ಯಾರಾದ್ರೂ ಒಬ್ರು ಹೇಳಿ. ನಾನು ನಾಯಿ ಅಂತೆ. ನಾಯಿನ ಮದ್ವೆ ಆದನು ಇವನಿಂತ ಜಾತಿ ನಾಯಿ. ಇವ್ನ್ಗೆ ಮೊದ್ಲಿಂದನೂ ನಾನಂದ್ರೆ ಇಷ್ಟಾನೇ ಇಲ್ಲ, ಪ್ರೀತಿ ಇಲ್ಲ, ಗೌರವ ಇಲ್ಲ. ಯಾವಾಗ ನೋಡಿದ್ರು ಇಷ್ಟೇ, ಬರೀ ಜಗಳ. ಅಯ್ಯೋ, ಯುದ್ಧ ಮಾಡೋ ಟೈಮಲ್ಲಿ ಕುದ್ದಾಡ್ತಾವನಲ್ಲ. ಒಂದ್ಸರಿನಾದ್ರೂ ನೀನಂದ್ರೆ ಇಷ್ಟ, ಐ ಲವ್ ಯು ಅಂತ ಹೇಳ್ತಾನ ಕೇಳಿ. ಐ ಲವ್ ಯು ಅಂತ ಹೇಳಿಲ್ವಾ? ಅದು ನಿಂಗೆ ಇಂತ ಒಳ್ಳೆ ಬ್ಯೂಟಿಫುಲ್ ಹುಡುಗಿಗೆ ಐ ಲವ್ ಯು ಅಂತ ಹೇಳಿಲ್ಲ ಅಂದ್ರೆ ಬಾಯ್ ಸೇದೋಯ್ತವೆ. ಅದವರು ಮೆಚ್ಚಲ್ಲ. ಲವ್ ಶಾಪ ಗಿಪ್ಪ ಹಾಕ್ಬೇಡ, ಸುಮ್ನೆರ. ಅವ್ಳು ಹೇಳೋದೆಲ್ಲ ಸುಳ್ಳು. ನಾನು ಅವಳಿಗೋಸ್ಕರ 20 ವರ್ಷದ ಮುಂಚೆನೆ ಫೈಟ್ ಮಾಡಿದೀನಿ ಗೊತ್ತಾ? 20 ವರ್ಷನಾ? 20 years ಬಿಫೋರ್. ವೆರಿ ಇಂಟ್ರೆಸ್ಟಿಂಗ್. ಟೆಲ್ ಮಿ. ಸ್ವಲ್ಪ ನಿಂತ್ಕೊಳ. ಮಾತಾಡಕ್ಕಿಲ್ವಾ? ನಾನ್ ಕೈಯಲ್ಲಿ ಮಾತಾಡ್ತೀನಿ, ಮಾತಾಡ್ಲಾ? ಹುಡುಗ್ನಲ್ಲೇ ಹೀರೋಯಿಸಮ್ಮ. ಇದನ್ ಯಾರಾದ್ರೂ ಲವ್ ಅಂತಾರ? ಆ ವಯಸ್ಸಲ್ಲಿ ಯಾರಿಗಾದ್ರೂ ಲವ್ ಅಂದ್ರೆ ಏನಂತ ಗೊತ್ತಿರತ್ತಾ? ಕರೆಕ್ಟ್ ಆಗಿ ಹೇಳ್ದೆ. ಚಿಕ್ಕ ವಯಸ್ಸಲ್ಲಿ ಲವ್ ಅಂದರೆ ಏನೋ ಅಂಗಡಿಗೆ ಹೋಗಿ ಚಾಕ್ಲೇಟು ಲಾಲಿಪಾಪ್ ತರಬೇಕಾದ್ರೆ ಹುಡುಗರು ಅಡ್ಡ ಬಂದಿರ್ತಾರೆ. ನೀನ್ ಅಲ್ಕ್ ಬರೋಷ್ಟಲ್ಲಿ ಹುಡುಗರು ಓಡಂಟಾಗಿರ್ತಾರೆ. ಇದನ್ನೆಲ್ಲ ಲವ್ ಗಿವ್ ಅಂದ್ರೆ ಹೆಂಗ್ಲಾ? ವಯಸ್ಸು ಯಾವ್ದಾದ್ರೇನು, ಮನಸ್ಸಲ್ಲಿ ಲವ್ ಇರ್ಬೇಕು. ಕರೆಕ್ಟ್. ಲೇ ನೋಡ್ಲಾ ಅವಳಿಗೆ ನಿನ್ ಮೇಲೆ ಎಷ್ಟು ಪ್ರೀತಿ ನೋಡ್ಲಾ. ನಿನ್ಗೋಸ್ಕರ ಒಳ್ಳೆ ಗಿಫ್ಟ್ ತಂದವಳೆ. ಇದು ಲವ್ ಅಂದ್ರೆ. ಅಲೋ, ಎಕ್ಸ್ಕ್ಯೂಸ್ ಮೀ, ನಿನಗೆ ಎಣ್ಣೆ ಜಾಸ್ತಿ ಆಗಿರ್ಬೇಕು. ಅವಳಿಗೆ ಅಷ್ಟೊಂದೆಲ್ಲ ಸೀನ್ ಇಲ್ಲ. ಗಿಫ್ಟ್ ತಂದಿರೋದು ನಾನು. ಗಿಫ್ಟ್ ಅಂದ್ರೆ ಇವನೇನ್ ಗೋಲ್ಡ್ ರಿಂಗೋ, ಗೋಲ್ಡ್ ನೆಕ್ಲೆಸೋ ಇಲ್ಲ ಕಾಸ್ಟ್ಲಿ ಬಳೆ ತಂದಿರ್ತಾನೆ ಅನ್ಕೊಂಡಿದೀರಾ? ಯಾವ್ದೋ 20 ರೂಪಾಯಿ ನೇಲ್ ಪಾಲಿಶೋ, ಲಿಪ್ಸ್ಟಿಕ್ಕೋ ಇಂತ ಚೀಪ್ ಐಟಮ್ಸ್ ತಂದಿರ್ತಾನೆ. ಇದನ್ ಬಿಚ್ ನೋಡಿದ್ರೆ ಬಂಡವಾಳ. ಕೊಡಿಲಿ. ಲವ್ ಅವಳಿಗೋಸ್ಕರನೇ ಲವ್ ತಂದಿರೋದು. ಅವಳಿಗೋಸ್ಕರನೇ ತಂದಿರೋದು. ಮತ್ತೆ ಒಳ್ಳೆ ಚೈನ್ ಸ್ನ್ಯಾಚರ್ಸ್ ತರ ರಪ್ಪ ಅಂತ ಕಿತ್ಕೋತದೆಯಲ್ಲ. ನಮ್ ಮದ್ವೆಲಿ ಯಾರೋ ಕೊಟ್ಟಿರೋ ಗಿಫ್ಟ್ ನ ನಾನ್ ತಂದಿದೀನಿ ಅಂತ ಬಿಲ್ಡಪ್ ಕೊಡ್ತಾವನೆ. ಹಲೋ, ಖುದ್ದಾಗಿ ನಾನೇ ಶಾಪ್ಗೆ ಹೋಗಿ ಗಿಫ್ಟ್ ನ ಸೆಲೆಕ್ಟ್ ಮಾಡಿ ಪ್ರೀತಿಯಿಂದ ಪ್ಯಾಕ್ ಮಾಡಿಸಿ ಕಾರಲ್ಲಿ ಕೇರ್ ಆಗಿ ತಗೊಂಡು ಕೂಲಾಗಿ ಕೈಯಲ್ಲಿ ಹಿಡ್ಕೊಂಡು ಹಾಟ್ ಆಗಿ ಎಂಟ್ರಿ ಕೊಡ್ತಾ ಒಂದ್ ಡೈಲಾಗ್ ಹೇಳ್ಬೇಕು ಅಂತ ಅನ್ಕೊಂಡೆ. ಓಹೋ, ಏನ್ ಡೈಲಾಗ್ ಅದು? ಈ ಗಿಫ್ಟ್ ನಿನಗೆ, ನೀನ್ ನನಗೆ ಅಂತ. ಅಲ್ಲ ಮಗ, ಎಣ್ಣೆ ಸಿಟ್ಟಿಂಗ್ ಕುತ್ಕೋಬೇಕಾದ್ರೆ ಸಿಗರೇಟ್ ತಗೋಬಾರು ಅಂತಂದ್ರೆ ನನ್ನ ಹತ್ರ ಕಾಸಿಲ್ಲ ಅಂತಿದ್ದನು. ಇವತ್ತು ಫಸ್ಟ್ ನೈಟ್ ದಿನ ನಿನ್ನ ಹೆಂಡತಿಗೆ ಪ್ರೀತಿಯಿಂದ ಗಿಫ್ಟ್ ಅಂತೀಯ ಅಂತಂದ್ರೆ ನನ್ಗೆ ಅರ್ಥ ಆಯ್ತದೆ ಮಚ್ಚ, ನಿನ್ಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಅಚ್ಚರಿ, ಏನ್ ಗಿಫ್ಟ್ ತಂದಿದಿ? ಲವ್ ಅವಳಿಗೆ ಹೇಳ್ದಿರೋ ಇಂಟ್ರೆಸ್ಟ್ ನಿನಗೆ ಯಾಕೋ? ಸ್ಟಾಪ್ ಇಟ್ ನಾನ್ಸೆನ್ಸ್. ಒಳ್ಳೆ ಮರ್ಯಾದೆ ಕಟ್ಟ. ಕಾಸ್ಟ್ಲಿ ಗಿಫ್ಟ್ ತಂದಿದ್ರೆ ತೋರ್ಸಿರೋನು ಯಾವ್ದೋ ಕಿತ್ತೋಗಿರೋ ಗಿಫ್ಟ್ ಇರ್ಬೇಕು, ಅದಕ್ಕೆ ತೋರಿಸ್ತಿಲ್ಲ. ಲವ್, ನಿಂಗೆ ಅವಳ ಮೇಲೆ ಪ್ರೀತಿ ಇದ್ರೆ ಆ ಬಾಕ್ಸ್ ನ ಓಪನ್ ಮಾಡಿ ತೋರಿಸ್ತೀಯ, ಇಲ್ಲ ಅಂದ್ರೆ ಅವಳ ಮೇಲೆ ಪ್ರೀತಿ ಇಲ್ಲ ಅಂತ. ಲವ್ ಗಿಫ್ಟ್ ತೋರ್ಸಕ್ಕೂ ಲವ್ ಇದೆ ಅಂತ ಹೇಳಕ್ಕೂ ಏನೋ ಸಂಬಂಧ? ಅದು ಮನ್ಸಲ್ಲಿದ್ರೆ ಸಾಕು. ಬಾಕ್ಸ್ ಓಪನ್ ಮಾಡಿ ಗಿಫ್ಟ್ ನೇ ತೋರಿಸ್ತಾ ಇರೋನು ಮನ್ಸಲ್ಲಿರೋ ಪ್ರೀತಿ ಹೆಂಗ್ ತೋರಿಸ್ತೀಯ? ಅಯ್ಯ, ಮೊನ್ನೆ ನೀನೇ ಕಣ್ಣಾರೆ ನೋಡಿದ್ಯಾ, ಏನ್ ನಡೀತು ಅಂತ ಗೊತ್ತು ತಾನೆ? ಏನ್ ನೋಡಿದ್ಲ ಅವಳು? ಏನಾಯ್ತ್ಲಾ? ಅವೆಲ್ಲ ಗೊತ್ತಿಲ್ಲ ನನ್ಗೆ, ಇವಾಗ್ಲೇ ಗೊತ್ತಾಗ್ಬೇಕು. ಅವಳನ್ನೇ ಕೇಳು, ಹೇಳ್ತಾಳೆ. ಹೇಳವ, ನೀನಾದ್ರೂ ಹೇಳು. ಆ ನಿನ್ ಬಿಲ್ಡಪ್ಸ್ ಇನ್ನ ನೀನೇ ಹೇಳ್ಕೊ ಹೋಗು. ಹೇಳ್ತೀನಿ. ಮಗ, ನಮ್ಮ ಹುಡುಗಿ ಬರ್ತಾಳ. ಏ ಮೇರಿ ಪ್ಯಾರಿ ಬುಲ್ಬುಲ್, ಇವತ್ತು ಮಾತಾಡಕ್ಕಿಲ್ವಾ?
ನಾನು ಕೈಯಲ್ಲಿ ಮಾತಾಡ್ತೀನಿ, ಮಾತಾಡ್ಲಾ? ಮಗ ಹೆಂಗ್ ನಾವು ಥು, ನಿನ್ ಜನ್ಮಕ್ಕೆ ಸೇಮ್ ಡೈಲಾಗು, ಸೇಮ್ ಎಂಟ್ರಿ, ಸೇಮ್ ಎಕ್ಸ್ಪ್ರೆಷನ್. ಅದ್ರಲ್ಲಿ ಏನ್ಲ ಇದ್ದದ್ದು ಸ್ಪೆಷಲ್? ಅಲ್ಲಿ ಚಿಕ್ಕವನು, ಇಲ್ಲಿ ದೊಡ್ಡವನು. ಅಪ್ಪ ಲವ್, ನೀನ್ ಫ್ಲಾಶ್ ಬ್ಯಾಕ್ ಕೇಳಿ ಇರು ಕಿಕ್ಕೆಲ್ಲ ಇಲ್ದೈತಲ್ಲ. ಮಗ, ಲವ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಹಾರ್ಟ್ ಟಚ್ ಆಗೋಂಗಿರ್ಬೇಕು ಕಲ. ಲವ್ ನ ಇದಕ್ಕಿಂತ ಚೆನ್ನಾಗಿ ಇನ್ನಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು. ಯಾವ ತರ ಅಂದ್ರೆ ಈ ತರ. ಹೇ ಚಂದು, ಬೆಳಗ್ಗೆ ಓಪನ್ ಮಾಡಬೇಡ. ಚಂದು ಬೇಡ ಓಪನ್ ಮಾಡು. ಚಂದು ಬೇಡ ಬಿಚ್ಚವ ನೀನು, ಬಿಚ್ಚವ. ಅದೇನು ಚಂದು ಬೇಡ ಓಪನ್ ಮಾಡಬೇಡ. ನೀನು ಚಂದು ಬೇಡ ಓಪನ್ ಮಾಡಬೇಡ ಪ್ಲೀಸ್. ಚಂದು ಬಿಡು ಬಿಡು ಮಗ ಮಗ ಓಪನ್ ಮಾಡಬೇಡ. ಚಂದು ಬೇಡ ಓಪನ್ ಮಾಡಬೇಡ. ಚಂದು ಬೇಡ ಪ್ಲೀಸ್ ಕಣೆ. ಚಂದು ಬೇಡ. ಚಂದು ಪ್ಲೀಸ್ ಓಪನ್ ಮಾಡು ಪ್ಲೀಸ್. ಪ್ಲೀಸ್ ಚಂದು, ಚಂದು ಪ್ಲೀಸ್ ಬೇಡ. ಚಂದು ಸುಮ್ಗಿಲ್ಲ ನೀನು. ಬಿಡು ಮಗ, ಅದ್ ಬೆಳ್ಳಿಯೋ ಬಂಗಾರವೋ ನೋಡುವ, ನೀನು ಓಪನ್ ಮಾಡುವ. ಬೇಡ ಮಗ ಸುಂದರ. ಓಪನ್ ಮಾಡ ನಾನು. ಏಯ್ ಚಂದು ಬೇಡ ಬೇಡ ಚಂದು ಬಿಡು. ಅಯ್ಯೋ ಚಂದು ಬೇಡ. ಚಂದು ಓಪನ್ ಮಾಡಬೇಡ. ಮಚ್ಚ ಎಣ್ಣೆ ಕೊಡ್ತೀನಿ ಬಿಡು. ಚಂದು ಚಂದು ಬನಾನಾ